ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ತುಂಬ ಖುಷಿಯಾಗಿದ್ದೀನಿ. ಇವಾಗ ಕುಂಕುಮಾರ್ಚನೆ ಮಾಡ್ಸೋಕ್ಕೆ ಟೆಂಪಲ್ಗೆ ಹೋಗಬೇಕು, ಹಾಗಾಗಿ ಹೊರಟಿದ್ದೀನಿ. ಅಲ್ಲಿಂದ ಹಾಗೆ ಶಾಪ್ಗೆ ಹೋಗಬೇಕು. ನನ್ನ ಹಸ್ಬೆಂಡ್ ಇನ್ನೂ ಎದ್ದಿರಲಿಲ್ಲ, ಮಲಗಿದ್ರು. ಹಾಗಾಗಿ ಅವ್ರು ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ನಾನು ಕುಂಕುಮಾರ್ಚನೆ ಮಾಡ್ಸೋಣ ಅವ್ರ ಹೆಸರಲ್ಲಿ ಅಂದ್ಬಿಟ್ಟು ಹೊರಟಿದ್ದೆ. ಇದು ಬಂದು ನಮ್ಮದು ಪಾರ್ಕಿಂಗು, ನಮ್ಮ ಮನೆಯದು. ಇದು ಬಂದು ಹೊರಗಡೆ ಹಾಗೆ ತೋರಿಸ್ತಿದ್ದೀನಿ. ಇನ್ನೊಂದಿನ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ನಾನು ದೇವಸ್ಥಾನಕ್ಕೆ ಬಂದಿದ್ದಕ್ಕೂ ದೇವಸ್ಥಾನ ಕ್ಲೋಸ್ ಆಗಿದ್ದಕ್ಕೂ ಒಂದೇ ಆಗ್ಬಿಡ್ತು. ತುಂಬ ಬೇಜಾರಾಯಿತು. ನಾನು ಅಲ್ಲಿಗೆ ಬಂದ ತಕ್ಷಣ ಗೇಟ್ ಹತ್ರ ಅಲ್ಲಿ ಕ್ಲೋಸ್ ಮಾಡಿಬಿಟ್ರು. ಹಾಗಾಗಿ ಶಾಪ್ಗೆ ನಾನು ಹೂವೆಲ್ಲ ತೊಗೊಂಡೋಗ್ಬೇಕಿತ್ತು. ನ್ಯೂ ಸ್ಟಾಕ್ ಬಂದಿತ್ತು, ಹಾಗಾಗಿ ನಾನು ಸ್ಟಾಕ್ದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಬೇಕಿತ್ತು. ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಸ್ಟಾಕ್ದು ಬಾಕ್ಸ್ ಓಪನ್ ಮಾಡಬೇಕಿದ್ರೆ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ನ್ಯೂ ಸ್ಟಾಕ್ ಅಂತ ಹಾಕಿದ್ದೀನಿ. ಅದನ್ನು ಮತ್ತೆ ಪ್ರತಿದಿನ ನಾನು ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಮಾಡಿ ಇನ್ಸ್ಟಾಗೆ ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಕೂಡ ಯಾವುದಾದ್ರೂ ಇಷ್ಟ ಆದರೆ ಕಮೆಂಟ್ ಮುಖಾಂತರ ಅಥವಾ DM ಮಾಡಿ ನಮಗೆ ತಿಳಿಸ್ಬೋದು. ಪ್ರತಿ ಸಾರಿ ನಾನು ಹೇಳಿದಾಗೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ. ಎಲ್ಲಿದ್ದರೂ ಕೂಡ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಹಾಗೆ ಫೋಟೋಶೂಟ್ ಸ್ವಲ್ಪ ಮಾಡ್ಕೊಂಡ್ವಿ. ಹಸ್ಬೆಂಡು ನಾನು ಇವತ್ತು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ವಿ, ಹಾಗಾಗಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಣ, ಅವ್ರ ಬರ್ಡೇ ಇದ್ದಿದ್ದರಿಂದ ಅಂದ್ಕೊಂಡು ಫೋಟೋಶೂಟ್ ಮಾಡ್ಕೊಂಡ್ವಿ. ಹಾಗೆ ಹರುಗೆ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕಿತ್ತು. ಹಬ್ಬಿನೇ ಕೇಕೆಲ್ಲ ತೊಗೊಂಬಂದ, ಕೇಕೆಲ್ಲ ಪರ್ಚೇಸ್ ಮಾಡಿ ತೊಗೊಂಬಂದ ಅವನೇ. ಹಾಗಾಗಿ ಕೇಕೆಲ್ಲ ಕಟ್ ಮಾಡಿಸೋಣ ಅಂತೇಳಿ ಅವನೇ ಹಬ್ಬಿನೇ ಎಲ್ಲರಿಗೂ ಕಾಲ್ ಮಾಡಿ ಇನ್ವೈಟ್ ಕೂಡ ಮಾಡ್ದ. ಎಲ್ಲರೂ ಬಂದಿದ್ದರು. ಹಾಗೆ ಸಿಂಪಲ್ಲಾಗಿ ಎಂಜಾಯ್ ಮಾಡಿಕೊಂಡು ಕೇಕೆಲ್ಲ ಕಟ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆಲ್ಲ. ನಮ್ಮದು ಹಳೆ ಶಾಪಲ್ಲೇ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಅಂದರೆ ಹೊಸ ಶಾಪ್ನ ಕ್ಲೋಸ್ ಮಾಡಿಬಿಟ್ಟು ಹಳೆ ಶಾಪ್ಗೆ ಎಲ್ಲ ಒಟ್ಟಿಗೆ ಬಂದು ಇಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ. ಬರ್ಡೇ ಸಾಂಗ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು ಒಂಥರ. ನಮ್ಮವರು ಯಾವಾಗಲೂ ಮಕ್ಳ ಥರನೇ ಎಂಜಾಯ್ ಮಾಡ್ತಾರೆ. ಅವರು ಅಂದರೆ ಫುಲ್ಲು ಸೀರಿಯಸ್ ಆಗಿ ಯಾವಾಗಲೂ ಹಾರ್ಡಾಗಿ ಮಾತಾಡಲ್ಲ. ಒಂಥರ ತುಂಬ ನಗ್ನಾಗ್ತಾನೆ ಮಕ್ಳ ಥರ ಎಲ್ಲ ಜೊತೆ ಅಡ್ಜಸ್ಟ್ ಆಗ್ತಾರೆ ಅವರು. Time to go. I'll be waiting while you're not alone. You know me, I won't be surprised if you leave out the skies. Darling, don't you wait for me. Tonight I won't be coming home for tea. ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು. ಖುಷಿಯಾಗಿ ಕಾಲ ಕಳೆದ್ವಿ. ಏನೋ ಒಂಥರ ಎಂಜಾಯ್ಮೆಂಟ್ ಇತ್ತು ಇವತ್ತು ತುಂಬ. ನನ್ನ ತಮ್ಮ ಧನು ಕೂಡ ಬಂದಿದ್ದ ಇವತ್ತು ಮಧ್ಯಾಹ್ನ. ಅವನ ಜೊತೆ ಎಲ್ಲ ತುಂಬ ಮಾತಾಡ್ಕೊಂಡು ಎಂಟರ್ಟೈನ್ಮೆಂಟ್ ಆಗಿತ್ತು. ಅವನದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಅಂದರೆ ಅವನ ಜೊತೆ ಮಾತಾಡ್ತಾ ನನಗೇನೂ ಗೊತ್ತಾಗಲಿಲ್ಲ ಮಾಡಲಿಕ್ಕೆ. ಮತ್ತು ಬಕ್ರೀದ್ ಇದ್ದಿದ್ದರಿಂದ ನಮ್ಮ ಮುಸ್ಲಿಂ ಸ್ನೇಹಿತರು ಕೂಡ ಬಂದಿದ್ದರು. ಅವರು ಕೂಡ ಮನೆಗೆ ಸ್ವೀಟ್ಸ್ ಅದೆಲ್ಲ ತೊಗೊಂಡು ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನನ್ನ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಇವಾಗ ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಒಂಥರ
ಇವತ್ತಿನ ಬರ್ಡೇ ಅವ್ರದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾವಾಗಲೂ ಚೆನ್ನಾಗೇ ಮಾಡ್ತಿದ್ವಿ, ಬಟ್ ಇವತ್ತು ಏನೋ ಒಂಥರ ಖುಷಿಯಾಗಿ ತುಂಬ ಕಮ್ಮಿ ಜನ ಸೇರಿದ್ರು ಒಂಥರ ಖುಷಿಯಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ನಮ್ಮ ಅಬ್ಬಿ ನಮ್ಮ ಮರುಗೆ ತುಂಬ ರೇಗಿಸ್ತಾ ಇದ್ದ, ಹಾಗಾಗಿ ಅವ್ರು ನಕ್ಕೊಂಡೇ ಇದ್ದರು. ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ, ಅದರಲ್ಲೂ ಅವ್ನು ತುಂಬ ರೇಗಿಸ್ತಿದ್ದ. ಬಾಯ್ ಬಿಡಿ, ಈ ಥರ ಮಾಡಿ ಆ ಥರ ಮಾಡಿ ಅಂದ್ಕೊಂಡು ರೇಗಿಸ್ತಿದ್ದ. ಹಾಗಾಗಿ ನಗ್ತಾಯಿದ್ರು. ಅಕ್ಕನ ಮಗನಿಗೂ ಕೂಡ ಕಾಲ್ ಮಾಡಿದೆ ಬಾ ಅಂತ ಹೇಳಿ. ಅವನು ಇಲ್ಲ ಫೈನಲ್ ಎಕ್ಸಾಮ್ ಇದೆ, ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ದ. ಇಲ್ಲ ನೀವು ಕೇಕ್ ಕಟ್ ಮಾಡಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮ್ಮವ್ರಿಗೆ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.